ಮೇಷರಾಶಿ, ನೀವು ಕೆಲಸ ಮತ್ತು ಸಾಮಾಜಿಕ ಜವಾಬ್ದಾರಿಗಳಲ್ಲಿ ಬಹಳ ಒತ್ತಡದಲ್ಲಿ ಇದ್ದೀರಿ. ಇಂದು ಬಿಡುವು ತೆಗೆದುಕೊಂಡು ಸ್ವಲ್ಪ ವಿಶ್ರಾಂತಿ ಪಡೆಯಿರಿ ಮತ್ತು ನಿಮಗಾಗಿ ಏನಾದರೂ ಮಾಡಿಕೊಳ್ಳಿ. ವೃಷಭ ರಾಶಿ, ಸಮಸ್ಯೆಗಳಿಂದ ಹೊರಬರಲು ಪ್ರಯತ್ನಿಸುತ್ತಿದ್ದೀರಿ. ಇತರರ ತಪ್ಪನ್ನು ನಿಮ್ಮ ಮೇಲೆ ಹಾಕಿಕೊಳ್ಳುತ್ತಿದ್ದೀರಿ. ಸಂಜೆಯ ವೇಳೆಗೆ ನಿರಾಶೆ ಉಂಟಾಗಬಹುದು. ಶಾಂತರಾಗಿರಿ. ಮಿಥುನ ರಾಶಿ, ಹಣ, ಜಂಟಿ ಆಸ್ತಿ ಮತ್ತು ಸ್ಥಿರಾಸ್ತಿಯ ಬಗ್ಗೆ ಆತಂಕವಿದೆ. ಸಣ್ಣ ಸಮಸ್ಯೆಗಳು ಮೂಡ್ ಹಾಳು ಮಾಡಬಹುದು. ಹಣದ ವಿಷಯದಲ್ಲಿ ಅವಕಾಶಗಳನ್ನು ತೆಗೆದುಕೊಳ್ಳಬಹುದು. ವಿಚಲಿತರಾಗದೆ ಆತ್ಮವಿಶ್ವಾಸದಿಂದ ಇರಿ. ಕರ್ಕಾಟಕ ರಾಶಿ, ಇಂದು ನಿಮ್ಮ ಅಗತ್ಯಗಳಿಗಾಗಿ ಹಣ ಖರ್ಚು ಮಾಡುತ್ತೀರಿ. ಏನು ಬದಲಾಯಿಸಬೇಕು ಹಣ ಹಾಕಿ ಬದಲಾಯಿಸುತ್ತೀರಿ. ಪ್ರೀತಿ ಪಾತ್ರರು ನಿಮ್ಮ ಖರ್ಚುಗಳನ್ನು ಸಂತೋಷದಿಂದ ಸ್ವೀಕರಿಸುತ್ತಾರೆ. ಹಣದ ಒಳಹರಿವು ಚೆನ್ನಾಗಿದೆ. ಸಿಂಹರಾಶಿ, ಒತ್ತಡದ ಕೆಲಸದಿಂದ ದೂರ ಉಳಿಯಲು ಸ್ವಲ್ಪ ಆತಂಕವಾಗುತ್ತಿದೆ. ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಕಾಯ್ದುಕೊಳ್ಳಿ. ಪ್ರಮುಖ ಸಭೆಗಳ ಯಶಸ್ವಿಯಾಗುತ್ತವೆ, ಆದರೆ ದಿನದ ಅಂತ್ಯದಲ್ಲಿ ನಿರುತ್ಸಾಹ ಬರಬಹುದು. ವಿಶ್ರಾಂತಿ ಪಡೆಯುವ ಮಾರ್ಗ ಹುಡುಕಿರಿ. ಕನ್ಯಾ ರಾಶಿ, ಆರೋಗ್ಯದ ಬಗ್ಗೆ ಅನಿಶ್ಚಿತೆ ಬೇಡ. ಹಳೆಯ ಗಾಯಗಳನ್ನು ವಾಸಿ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಿ. ಇಂದು ಶಾಂತಿ ಮತ್ತು ಸಂತೋಷದ ದಿನ. ವಿನೋದ ಮತ್ತು ಮನೋರಂಜನೆಗೆ ಸಮಯ ಕಳೆಯಿರಿ. ಬ್ಯಾಟರಿ ಚಾರ್ಜ್ ಮಾಡಿಕೊಳ್ಳಿ. ತುಲಾ ರಾಶಿ, ನಿಮ್ಮ ಶ್ರಮಶೀಲ ಸ್ವಭಾವಕ್ಕೆ ಇಂದು ಆಂತರಿಕ ಧ್ವನಿ ಕೇಳುವ ಸಮಯ ಬಂದಿದೆ. ಫ್ರೀಲಾನ್ಸರ್ಗೆ ಹೊಸ ವ್ಯಾಪಾರ ಅವಕಾಶಗಳು ಚೆನ್ನಾಗಿವೆ. ಆಂತರಿಕ ಧ್ವನಿ ಕಿವಿಗೊಡಿ. ಬೆಳಗ್ಗೆ ಕಷ್ಟ, ಸಂಜೆ ಸಂತೋಷ. ವೃಶ್ಚಿಕ ರಾಶಿ, ವ್ಯಾಪಾರಕ್ಕೆ ಉತ್ತಮ ಸಮಯ. ಹೊಸ ಉತ್ಪನ್ನ ಬಿಡುಗಡೆ ಮಾಡುವ ಮೂಲಕ ಪ್ರತಿಸ್ಪರ್ಧಿಗಳಿಗೆ ಆಶ್ಚರ್ಯ ಉಂಟುಮಾಡಿ ಕೆಲವು ಅಡೆತಡೆಗಳು ಬರಬಹುದು, ಆದರೆ ತಾಳ್ಮೆಯಿಂದ ಮುಂದುವರಿಯಿರಿ. ಧನುರಾಶಿ, ನಿಮ್ಮ ಒಳಗಿನ ಖುಷಿ ಇಂದು ನಾಯಕತ್ವ ವಹಿಸುತ್ತಾನೆ. ಮನಃಶಾಂತಿಗೆ ನೀವೇ ಔಷಧಿ ಸೂಚಿಸಿಕೊಳ್ಳುತ್ತೀರಿ. ಜ್ಞಾನಿ ಮತ್ತು ಸಂತೃಪ್ತರಾಗಿ ಇರುತ್ತೀರಿ. ಸುತ್ತಲಿನವರೆಗೂ ಅದೇ ಸಂದೇಶ ಹಂಚಿ. ಮಕರ ರಾಶಿ, ಸಂಬಂಧಗಳ ಬಗ್ಗೆ ಕೆಲವು ಸತ್ಯಗಳು ಗಮನ ಸೆಳೆಯುತ್ತವೆ. ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಸಮಯ ತೆಗೆದುಕೊಳ್ಳಿ. ಸಂವಹನ ಚೆನ್ನಾಗಿದ್ದರೆ ಸಂಘರ್ಷಗಳು ಕಡಿಮೆಯಾಗುತ್ತವೆ. ವಿರೋಧಿಗಳೊಂದಿಗೆ ಸ್ಪರ್ಧೆಯಲ್ಲಿ ತೊಡಗುವುದು ನಿಮಗೆ ಲಾಭವಾಗುತ್ತದೆ. ಕುಂಭರಾಶಿ, ಇಂದು ದಿನಪತ್ರಿಕೆ ಓದುವುದರಲ್ಲಿ ನಿಮ್ಮ ಆಸಕ್ತಿ. ಉತ್ತಮ ಪುಸ್ತಕಗಳನ್ನು ಖರೀದಿಸುವ ಸಾಧ್ಯತೆ ಇದೆ. ಓದುವುದರಿಂದ ಲೋಕಜ್ಞಾನ ಹೆಚ್ಚುತ್ತದೆ ಮತ್ತು ಸಂತೋಷವು ಹೆಚ್ಚುತ್ತದೆ. ಓದುತ್ತಲೇ ಇರಿ. ಮೀನರಾಶಿ, ನೇರ ಹೊರೆಯುವವರನ್ನು ಪ್ರೀತಿಸಿ ಎಂಬ ಮಾತನ್ನು ಇಂದು ಅನುಸರಿಸುತ್ತೀರಿ. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಿಂತನೆಗಳು ನಿಮ್ಮನ್ನು ಆಕರ್ಷಿಸುತ್ತವೆ. ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ ಸಾಧ್ಯತೆ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.